ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನೋಡಿ, ನಾನು ನಿಮಗೆ ನವಗ್ರಹದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಇನ್ನೇನು ನಮಗೆ ನಾಳೆಯಿಂದ ಧನುರ್ಮಾಸವು ಪ್ರಾರಂಭವಾಗುತ್ತದೆ. ಹಾಗಾಗಿ ತುಂಬ ಜನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ಯಾವುದೇ ನೀವು ದೇವಸ್ಥಾನಕ್ಕೆ ಹೋದರೂ ಕೂಡ ನವಗ್ರಹ ಇದ್ದೇ ಇರುತ್ತದೆ. ಹಾಗಾಗಿ ನಾವು ಇವತ್ತಿನ ದಿವಸದಲ್ಲಿ ನವಗ್ರಹವನ್ನು ಯಾವ ರೀತಿ ನಾವು ಪ್ರದಕ್ಷಿಣೆ ಹಾಕಬೇಕು, ಯಾವ ರೀತಿ ಪೂಜೆ ಮಾಡಬೇಕು, ಹೀಗೆ ಇನ್ನೂ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ. ಈ ನವಗ್ರಹ ಅನ್ನುವಂಥದ್ದು ಏನಪ್ಪ ಅಂತಂದರೆ ಪ್ರತಿಯೊಬ್ಬರ ಜೀವನದ ಆಧಾರದ ಮೇಲೂ ಕೂಡ ಪ್ರಭಾವ ಬೀರುತ್ತದೆ. ಅಂದರೆ ಒಂದು ಮಾನಸಿಕತೆ ಆಗಿರ್ಬೋದು, ಆರೋಗ್ಯ, ವಿದ್ಯೆ, ಧನ, ವಿವಾಹ, ಸಂತಾನ, ಕರ್ಮ ಎಲ್ಲದರ ಮೇಲೂ ಕೂಡ ಪ್ರಭಾವ ಬೀರುತ್ತದೆ. ಹಾಗಾಗಿ ಪ್ರತಿಯೊಬ್ಬರು ಅಷ್ಟೇ ಅವರವರ ಒಂದು ಜೀವನದಲ್ಲಿ ಇರುವಂಥ ಒಂದು ಕಷ್ಟಗಳು ನೀವು ಪರಿಹಾರ ಮಾಡ್ಕೋಬೇಕು ಅಂತಂದರೆ ನಿಮ್ಮ ಒಂದು ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಆ ಒಂದು ಗ್ರಹ ಶಾಂತಿ ಮಾಡಿಕೊಂಡಾಗ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ನೀವು ಒಂದು ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀರಿ. ಈಗ ಬನ್ನಿ ನಾವು ನವಗ್ರಹದ ಬಗ್ಗೆ ತಿಳಿದುಕೊಳ್ಳೋಣಂತೆ. ನೋಡಿ, ನವಗ್ರಹಗಳು ಅಂತಂದರೆ 9 ಗ್ರಹಗಳು. ಅಂದರೆ ಸೂರ್ಯ, ಚಂದ್ರ, ಗುರು, ಶುಕ್ರ, ಶನಿ, ರಾಹು, ಕೇತು, ಹೀಗೇ 9 ಗ್ರಹಗಳಿರುತ್ತೆ. ಒಂದೊಂದು ಗ್ರಹಕ್ಕೂ ಕೂಡ ಅದರದೇ ಆದ ಒಂದು ಪ್ರಾಮುಖ್ಯತೆ ಇರ್ತದೆ. ಅಂದರೆ ಈಗ ಸೂರ್ಯ ಅಂತ ಬಂದಾಗ ಉತ್ತಮ ಆರೋಗ್ಯ ಮತ್ತು ಅಭಿವೃದ್ಧಿ ಸಮೃದ್ಧಿಯನ್ನು ನೀಡುವಂಥವನೇ ಸೂರ್ಯದೇವನಾಗಿರ್ತಾನೆ. ಹಾಗೆಯೇ ಶನೇಶ್ವರನ ತಂದೆ ಹೆಸರು ಸೂರ್ಯದೇವ ಕೂಡ ಹೌದು. ಆಮೇಲೆ ಚಂದ್ರ ಏನಪ್ಪ ಅಂತಂದರೆ ಮನಸ್ಸು ಕಾರಕ, ಅಂದರೆ ಮನಸ್ಸನ್ನು ನಿಯಂತ್ರಿಸುವುದರ ಜೊತೆಗೆ ಯಶಸ್ಸನ್ನು ಕೂಡ ನಮಗೆ ದಯಪಾಲಿಸುವಂಥವನಾಗಿರ್ತಾನೆ. ಹಾಗಾಗಿ ನಾವು ಚಂದ್ರನ ಒಂದು ಪೂಜೆ ಮಾಡಬೇಕಾಗುತ್ತದೆ. ಇನ್ನು ಮಂಗಳ ಅಂತ ಬಂದಾಗ ಜೀವನದಲ್ಲಿ ಧೈರ್ಯ ಮತ್ತು ಸಮೃದ್ಧಿ ನೀಡುವುದಾದರೆ, ಬುಧ ಏನಪ್ಪ ಅಂತಂದರೆ ಬುದ್ಧಿಶಕ್ತಿ ಮತ್ತು ಸಂಪತ್ತನ್ನು ಕೊಡುವಂಥವನು. ಹಾಗೆ ಗುರು ಅಂತಂದರೆ ವಿದ್ಯಾಕಾರಕ, ಅಂದರೆ ಜ್ಞಾನ ಮತ್ತು ಆರೋಗ್ಯವನ್ನು ನೀಡುವಂಥವನಾಗಿರ್ತಾನೆ. ಆಮೇಲೆ ಶುಕ್ರ ಅಂತ ಬಂದಾಗ ಆಯಸ್ಸು ಮತ್ತು ನಮಗೆ ಏನಾದರೂ ಒಂದು ನಮ್ಮಲ್ಲಿ ಕಲೆಗಳಿದ್ರೆ, ಅಂದರೆ ನಮಗೆ ಏನೇ ಒಂದು ಕಲೆಗಳು ಅಂತ ಬಂದಾಗ ನಮ್ಮಲ್ಲಿ ಒಂದು ರಂಗೋಲಿನೇ ಆಗಿರ್ಬೋದು, ನಮ್ಮಲ್ಲಿ ಏನೇ ಒಂದು ವಿಶೇಷವಾಗಿ ಒಂದು ಪ್ರಾವೀಣ್ಯತೆ ಇದ್ದರೆ ಅದು ಹೆಚ್ಚು ಮಾಡುವಂತೆ ನಮಗೆ ಅನುಗ್ರಹ ಮಾಡ್ತಾನೆ. ಆಮೇಲೆ ಶನಿ ಅಂತ ಬಂದಾಗ ನಮಗೆ ಸಂತೋಷವನ್ನು, ಅಂದರೆ ಎಲ್ಲರೂ ಕೂಡ ಶನಿ ಅಂತ ಬಂದಾಗ ನಮಗೆ ಕೆಟ್ಟದ್ದನ್ನೇ ಮಾಡುವಂಥದ್ದು ಅಂದ್ಕೊಳ್ತೀರಾ, ಆದರೆ ಸಾಧ್ಯನೇ ಇಲ್ಲ. ಎಲ್ಲ ರೀತಿಯಲ್ಲೂ ನಮಗೆ ಒಳ್ಳೆಯದನ್ನೇ ಮಾಡುವಂಥವ್ರು ಶನಿ ಆಗಿರ್ತಾರೆ. ಇನ್ನು ರಾಹು ಅಂತ ಬಂದಾಗ ಚಂದ್ರನ ಪ್ರಭಾವವನ್ನು ಏರಿಕೆ ಮಾಡಿ ಜೀವನವನ್ನು ಒಂದು ಬಲಗೊಳಿಸುವಂಥವನಾಗಿರ್ತಾನೆ. ಇನ್ನು ಕೇತು ಚಂದ್ರನಿಂದ ಆಗುವಂಥ ಒಂದು ನಕಾರಾತ್ಮಕತೆಗಳನ್ನು ಕಡಿಮೆ ಮಾಡುವಂಥವನು ಮತ್ತು ಸಮೃದ್ಧಿಯನ್ನು ಹೆಚ್ಚು ಮಾಡುವಂಥನು. ಹೀಗೆ ಪ್ರತಿಯೊಂದು ಗ್ರಹಗಳು ಕೂಡ ಅದರದೇ ಆದ ಒಂದು ವಿಶೇಷತೆ ಹೊಂದಿರುತ್ತದೆ. ಹಾಗಾಗಿ ನಮ್ಮ ಜೀವನದಲ್ಲಿ ಏನೆಲ್ಲ ಕಷ್ಟಗಳು ನಾವು ಅನುಭವಿಸ್ತಿರ್ತೀವೋ ಅದರ ಒಂದು ಪರಿಶೀಲನೆಯನ್ನು ನಾವು ಮಾಡಿಕೊಂಡಾಗ ಖಂಡಿತವಾಗ್ಲೂ ನಾವು ಕಷ್ಟಗಳನ್ನು ಕಡಿಮೆ ಮಾಡಿಕೊಂಡು ನಮ್ಮ ಜೀವನದಲ್ಲಿ ನಾವು ಮುಂದುವರಿಯೋದಕ್ಕೆ ಸಾಧ್ಯವಾಗ್ತಾ ಹೋಗುತ್ತದೆ. ಇನ್ನು ಏನಪ್ಪ ಅಂತಂದರೆ ಒಂದು ವರ್ಷಕ್ಕೆ ಒಂದು 2 ಸರಿ ಅಥವಾ ಒಂದು ಬಾರಿನಾದರೂ ನೀವು ಒಂದು ನವಗ್ರಹ ಶಾಂತಿ ಮಾಡಿಕೊಳ್ಳುವುದು ಒಳ್ಳೆಯದು. ಯಾಕಂದರೆ ಮನೆಗೆ ಈಗ 4 ಜನ ಇದ್ದೀವಿ ಅಂತಂದರೆ 4 ಜನಕ್ಕೂ ಕೂಡ ಒಂದೇ ರೀತಿ ತೊಂದರೆಗಳಿರೋದಿಲ್ಲ. ಒಬ್ಬೊಬ್ಬರು ಜಾತಕದಲ್ಲೂ ಒಂದೊಂದು ದೋಷವಿರುತ್ತದೆ. ಹಾಗಾಗಿ ನೀವು ಒಂದು ವರ್ಷಕ್ಕೊಮ್ಮೆನಾದರೂ ನೀವು ಮನೆಯಲ್ಲಿ ಒಂದು ನವಗ್ರಹ ಶಾಂತಿ ಮಾಡಿಸ್ಕೊಂಡಾಗ ಮನೆಯಲ್ಲಿ ಎಲ್ಲ ರೀತಿಯ ಒಂದು ಕಷ್ಟಗಳನ್ನ ಕಡಿಮೆ ಮಾಡಿಕೊಂಡು ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಅಭಿವೃದ್ಧಿ ಎಲ್ಲವನ್ನು ಕೂಡ ನೀವು ಕಾಣುವಂಥರಾಗ್ತೀರಿ. ಈಗ ನವಗ್ರಹಗಳನ್ನು ನಾವು ಯಾವ ರೀತಿ ಪೂಜೆ ಮಾಡಬೇಕು, ಅಂದರೆ ಯಾವ ರೀತಿ ನಾವು ಪ್ರದಕ್ಷಿಣೆ ಹಾಕಬೇಕಪ್ಪ ಅಂತಂದರೆ, ಮೊದಲು ನೀವು ಏನು ಮಾಡಬೇಕು ಅಂತಂದರೆ, ಈಗ ನಿಮಗೆ ಗೊತ್ತಿರುವಂಥದ್ದೇ, ಯಾವುದೇ ನೀವು ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ನಮಗೆ ನವಗ್ರಹ ಇದ್ದೇ ಇರುತ್ತದೆ. ಹಾಗಾಗಿ ನೀವು ಮೊದಲು ಏನು ಮಾಡಬೇಕು ಅಂತಂದರೆ, ದೇವಸ್ಥಾನಕ್ಕೆ ಹೋಗುವುದಕ್ಕಿಂತ ಮೊದಲು, ನವಗ್ರಹಕ್ಕೆ ಪ್ರದಕ್ಷಿಣೆ ಹಾಕುವುದಕ್ಕಿಂತ ಮೊದಲು ನೀವು ಮನೆಯಿಂದ ಸ್ವಚ್ಛ ಆಗಿ ಹೋಗಿರ್ತೀರಿ. ಆದರೂ ಕೂಡ ದೇವಸ್ಥಾನದ ಬಳಿ ನೀರಿರುತ್ತೆ, ಅಂದರೆ ನಲ್ಲಿ ಇರುತ್ತೆ. ಆ ನೀರಿನಿಂದ ಕೈಕಾಲನ್ನು ತೊಳೆದುಕೊಂಡು ನಂತರದಲ್ಲಿ ನಾವು ದೇವರ ದರ್ಶನ ಮಾಡಿಕೊಂಡು ದೇವರಿಗೆ ನಮ್ಮ ಕೋರಿಕೆ ಕೇಳಿಕೊಂಡು ನಮಸ್ಕಾರ ಮಾಡಿಕೊಂಡು ಆಮೇಲೆ ನಾವು ನವಗ್ರಹ ಬಳಿ ಬಂದು ಅಲ್ಲಿಯೂ ಕೂಡ ನಾವು ಮೊದಲು ಸೂರ್ಯದೇವನಿಗೆ ನಮಸ್ಕಾರ ಮಾಡ್ಕೋಬೇಕು. ಸೂರ್ಯದೇವನ ಬಳಿ ನಮ್ಮ ಕೋರಿಕೆ ಕೇಳಿಕೊಂಡು ಅಲ್ಲಿಂದ ನಾವು ಪ್ರದಕ್ಷಿಣೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಯಾವ ರೀತಿ ಪ್ರದಕ್ಷಿಣೆ ಹಾಕಬೇಕಪ್ಪ ಅಂತಂದರೆ, ಈಗ ಸೂರ್ಯನಿಗೆ ನಮಸ್ಕಾರ ಮಾಡ್ಕೊಂಡಿರ್ತೀರಿ, ಸೂರ್ಯನಿಂದ ನಾವು ಪ್ರಾರಂಭ ಮಾಡಬೇಕಾಗುತ್ತದೆ. ಅಂದರೆ ಎಡಭಾಗದಿಂದ ಬಲಭಾಗಕ್ಕೆ, ಎಡಭಾಗದಲ್ಲಿ ನಮಗೆ ಚಂದ್ರನ ದರ್ಶನವಾಗುತ್ತೆ. ಚಂದ್ರನಿಂದ ಪ್ರಾರಂಭ ಮಾಡಿ ನೀವು ಒಂದು ಪ್ರದಕ್ಷಿಣೆ ಹಾಕ್ಕೊಳ್ತಾ ಬರಬೇಕು. ಅಲ್ಲಿಗೆ ನಾವು 7 ಪ್ರದಕ್ಷಿಣೆಗಳನ್ನು ಹಾಕಬೇಕು. ಎಡದಿಂದ ಬಲಕ್ಕೆ 7 ಪ್ರದಕ್ಷಿಣೆಗಳು, ಅಂದರೆ ಚಂದ್ರನಿಂದ ಪ್ರಾರಂಭ ಮಾಡಿ ನಾವು 7 ಪ್ರದಕ್ಷಿಣೆಗಳನ್ನು ನಾವು ಹಾಕಬೇಕಾಗುತ್ತದೆ. ಹಾಗೆ ಮುಕ್ತಾಯ ಅಂತ ಬಂದಾಗ ಒಟ್ಟು 9 ಪ್ರದಕ್ಷಿಣೆ ಅಲ್ವಾ. ಈಗ 7 ಪ್ರದಕ್ಷಿಣೆಗಳನ್ನು ನಾವು ಚಂದ್ರನಿಂದ ಪ್ರಾರಂಭ ಮಾಡ್ತೇವೆ. ಇನ್ನು 2 ಪ್ರದಕ್ಷಿಣೆಗಳು ಯಾವ ರೀತಿ ಅಂತಂದರೆ, ಸೂರ್ಯನ ಬಲಭಾಗದಿಂದ, ಅಂದರೆ ನಾವು ಬುಧನಿಂದ ಪ್ರಾರಂಭ ಮಾಡಿಕೊಂಡು ರಾಹು ಕೇತುವನ್ನು ಸ್ಮರಣೆ ಮಾಡಿಕೊಂಡು ಇನ್ನೂ 2 ಪ್ರದಕ್ಷಿಣೆ ಹಾಕಬೇಕಾಗುತ್ತದೆ. ಇನ್ನೂ ನಿಮಗೆ ಸರಳವಾಗಿ ಹೇಳಬೇಕು ಅಂತಂದರೆ, ಶನಿಗೆ ಸಂಬಂಧಪಟ್ಟಂತೆ, ಅಂದರೆ ಶನಿಗೆ ಎಡಭಾಗದಲ್ಲಿ ರಾಹು ಕೇತು ಉತ್ತರಾಭಿಮುಖವಾಗಿ ಒಬ್ಬರನ್ನೊಬ್ಬರು ಪರಸ್ಪರ ನೋಡ್ಕೊಳ್ತಿರ್ತಾರಂತ. ಹಾಗಾಗಿ ನಾವು ಏನು ಮಾಡಬೇಕು ಅಂತಂದರೆ, ಸೂರ್ಯನ ಅಂದರೆ ಬುಧನಿಂದ ಪ್ರಾರಂಭ ಮಾಡಿಕೊಂಡು ಬಲಭಾಗದಿಂದ ಎಡಭಾಗಕ್ಕೆ 2 ಪ್ರದಕ್ಷಿಣೆ ಹಾಕಬೇಕಾಗುತ್ತದೆ. ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಸೂರ್ಯನಿಗೆ ನಮಸ್ಕಾರ ಮಾಡಿಕೊಂಡು ನೀವು ಎಡಭಾಗದಿಂದ, ಅಂದರೆ ಚಂದ್ರನಿಂದ ಪ್ರಾರಂಭ ಮಾಡಿ 7 ಪ್ರದಕ್ಷಿಣೆ, ಹಾಗೆ ಬುಧನಿಂದ ಪ್ರಾರಂಭ ಮಾಡಿ ಇನ್ನೂ 2 ಪ್ರದಕ್ಷಿಣೆಗಳನ್ನು ಹಾಕಬೇಕು. ಪ್ರತಿಯೊಂದು ಪ್ರದಕ್ಷಿಣೆಯಲ್ಲೂ ಕೂಡ ನೀವು ನವಗ್ರಹಗಳ ಒಂದು ಮಂತ್ರವನ್ನು ಹೇಳ್ಕೊಳ್ಳೇಬೇಕು. ಅದು ಯಾವ ರೀತಿ ಅಂತಂದರೆ,
ಓಂ ಸೂರ್ಯಾಯ ನಮಃ, ಓಂ ಚಂದ್ರಾಯ ನಮಃ, ಓಂ ಮಂಗಳಾಯ ನಮಃ, ಓಂ ಬುಧಾಯ ನಮಃ, ಓಂ ಗುರುವೇ ನಮಃ, ಓಂ ಶುಕ್ರಾಯ ನಮಃ, ಓಂ ಶನೈಶ್ವರಾಯ ನಮಃ, ಓಂ ರಾಹುವೇ ನಮಃ, ಓಂ ಕೇತುವೇ ನಮಃ. ಈ ರೀತಿ ನೀವು 9 ಪ್ರದಕ್ಷಿಣೆಗಳು ಹಾಕಬೇಕಾದ್ರೆ ಪ್ರತಿಯೊಂದು ದೇವರ ಒಂದು ನಾಮಸ್ಮರಣೆ ಅಂದರೆ ಗ್ರಹಗಳ ನಾಮಸ್ಮರಣೆ ಮಾಡಿಕೊಂಡು ನೀವು ಪ್ರದಕ್ಷಿಣೆಗಳನ್ನು ಹಾಕಬೇಕಾಗುತ್ತದೆ. ನೋಡಿ, ಪ್ರದಕ್ಷಿಣೆ ಎಲ್ಲ ಮುಗಿದ ಮೇಲೆ ನಾವು ಹಾಗೆ ಬರಬಾರ್ದು. ಅಂದರೆ ದೇವರಿಗೆ ಬೆನ್ನನ್ನು ನಾವು ತೋರಿಸಿಕೊಂಡು ವಾಪಸ್ ಬರಬಾರ್ದು. ನಾವು ದೇವರಿಗೆ ನಮಸ್ಕಾರ ಮಾಡ್ಕೊಳ್ತೀವಿ, ಎಲ್ಲ ನಮಗೆ ಮುಗಿದಾದ ಮೇಲೆ ನಾವು ಸೂರ್ಯ ನಮಸ್ಕಾರ ಮಾಡ್ಕೊಳ್ತೀವಲ್ಲ, ಕೊನೆಯ ಭಾಗದಲ್ಲಿ ನಾವು ಹಿಮ್ಮುಖವಾಗಿ ನಾವು ದೇವರ ನಾಮಸ್ಮರಣೆ ಮಾಡಿಕೊಂಡು ಮತ್ತೊಮ್ಮೆ ನಾವು ಗ್ರಹಗಳ ಒಂದು ನಾಮಸ್ಮರಣೆ ಮಾಡಿಕೊಂಡು ನಾವು ಹಿಮ್ಮುಖವಾಗಿ ಬಂದು ನಂತರದಲ್ಲಿ ನೀವು ಮನೆಗೆ ಹೋಗಬಹುದು. ಆ ರೀತಿಯಾಗಿ ನಾವು ಒಂದು ಗ್ರಹಗಳ ಒಂದು ಅಂದರೆ ನವಗ್ರಹಗಳ ಪ್ರದಕ್ಷಿಣೆ ಹಾಕಬೇಕಾಗುತ್ತದೆ. ಹಾಗೆ ನಾವು ಇನ್ನೊಂದು ಮಾಹಿತಿ ತಿಳ್ಕೊಳ್ಳೇಬೇಕು. ನವಗ್ರಹ ಅಂತ ಬಂದಾಗ ಅರಳಿಕಟ್ಟೆಯ ಬಳಿನೂ ಕೂಡ ನವಗ್ರಹ ಇರುತ್ತೆ. ಆಮೇಲೆ ದೇವಸ್ಥಾನಗಳ ಬಳಿ ಕೂಡ ನವಗ್ರಹ ಮಾಡಿಕೊಂಡು, ಈಗಂತೂ ಬಿಡಿ ಅದು ಫುಲ್ ಕವರ್ ಮಾಡಿರ್ತಾರೆ, ಕೆಲವೊಂದು ಪ್ರದೇಶದಲ್ಲಿ ಕವರ್ ಮಾಡಿರೋದಿಲ್ಲ. ಏನು ಮಾಡ್ತಾರೆ ಅಂತಂದರೆ, ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಈಗ ಅರಳಿಕಟ್ಟೆ ಪೂಜೆ ಮಾಡ್ತಾ ಇದ್ದೀರಿ ಅಂತಂದರೆ ಅರಳಿ ಮರವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣೆ ಹಾಕ್ತಾ ಇರ್ತೀರಿ. ಆ ರೀತಿಯಾಗಿ ನಾವು ಯಾವತ್ತಿಗೂ ಕೂಡ ನವಗ್ರಹಗಳನ್ನು ಮುಟ್ಟಿ ನಮಸ್ಕಾರ ಮಾಡಬಾರ್ದು. ನಾವು ಸುತ್ತ ಪ್ರದಕ್ಷಿಣೆ ಹಾಕ್ತಾ ದೂರದಿಂದನೇ ನಾವು ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣೆ ಹಾಕಬೇಕಾಗುತ್ತದೆ. ಈ ಒಂದು ಕೆಲವೊಂದು ನಾವು ಬದಲಾವಣೆ ಮಾಡ್ಕೋಬೇಕಾಗುತ್ತದೆ. ಆಮೇಲೆ ಎಳಬತ್ತಿ ಹಚ್ಚಬೇಕು, ಒಳ್ಳೆಯದು, ಅದು ಕೂಡ ತುಂಬ ಒಳ್ಳೆಯದು. ಇನ್ನು ಎಳಬತ್ತಿ ಹಚ್ಚುವ ವಿಧಾನವನ್ನು ಕೂಡ ನಾನು ನಿಮಗೆ ನಂತರದ ಒಂದು ವಿಧಾನದಲ್ಲಿ ಅಂದರೆ ವಿಡಿಯೋದ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಇವತ್ತು ನವಗ್ರಹದ ವಿಶೇಷತೆಗಳು, ಅದರ ಜೊತೆಯಲ್ಲಿ ನಾನು ಪ್ರದಕ್ಷಿಣೆ ಬಗ್ಗೆ ಮಾಹಿತಿ ಕೊಡೋದಿತ್ತು. ಹಾಗಾಗಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಎಲ್ಲರೂ ಕೂಡ ನವಗ್ರಹಗಳನ್ನು ಪ್ರದಕ್ಷಿಣೆ ಹಾಕಿ ಹಾಗೆ ಬರೋಕ್ಕೆ ಹೋಗಲೇಬೇಡಿ. ನೀವು ದೇವಸ್ಥಾನಕ್ಕೆ ಹೋದರೆ ನವಗ್ರಹ ನಮಸ್ಕಾರ ಮಾಡಿಕೊಂಡೇ ಬರಬೇಕು. ಪ್ರತಿಯೊಬ್ಬರ ಜೀವನದಲ್ಲಿ, ಚಿಕ್ಕವರು ಇರ್ಬೋದು, ದೊಡ್ಡವರು ಇರ್ಬೋದು, ಎಲ್ಲರ ಜೀವನದಲ್ಲೂ ಕೂಡ ಒಂದೊಂದು ಗ್ರಹಗಳ ಒಂದು ಏನಪ್ಪ ಅಂದರೆ ದೋಷಗಳಿದ್ದೇ ಇರುತ್ತೆ. ಹಾಗಾಗಿ ನಾವು ಪರಿಹಾರ ಮಾಡ್ಕೋಬೇಕು ಅಂತಂದರೆ ಈ ರೀತಿಯಾಗಿ ನಾವು ಒಂದು ನವಗ್ರಹಗಳ ಪ್ರದಕ್ಷಿಣೆ ಹಾಕ್ಕೊಂಡು ಎಳಬತ್ತಿ ಹಚ್ಚೋದ್ರಿಂದನೂ ಕೂಡ ನಾವು ಗ್ರಹದೋಷ ಒಂದು ಪರಿಹಾರ ಮಾಡ್ಕೋಬೋದು. ಹಾಗೆ ನಾನು ಈಗಾಗಲೇ ತಿಳಿಸ್ದಾಗೆ ವರ್ಷಕ್ಕೊಮ್ಮೆ ಏನಾದರೂ ಮನೇಲಿ ಒಂದು ನವಗ್ರಹ ಶಾಂತಿ ಮಾಡಿಸ್ಕೊಳ್ಳಿ, ತುಂಬಾ ಒಳ್ಳೆಯದು. ಅಥವಾ ದೇವಸ್ಥಾನಕ್ಕೆ ಹೋಗಿ ಸಹ ನೀವು ಅಲ್ಲಿ ಪೂಜೆಯ ಕೊಟ್ಟು ಅಲ್ಲಿ ಕೂಡ ನೀವು ಮಾಡಿಸ್ಕೋಬೋದು. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ನವಗ್ರಹಗಳ ಬಗ್ಗೆ ತುಂಬ ಸರಳವಾಗಿ ವಿಶೇಷತೆಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ಹಾಗೆ ನಾನು ಇದರ ಜೊತೆಯಲ್ಲಿ ಈಗ ನವಗ್ರಹ ನಾವು ಪ್ರದಕ್ಷಿಣೆ ಹಾಕಿದ ಮಾತ್ರಕ್ಕೆ ನಮಗೆ ದೋಷ ಪರಿಹಾರ ಆಗುತ್ತೆ ಅಂತಲ್ಲ, ಸ್ತೋತ್ರವನ್ನು ಸಹ ಹೇಳಿಕೊಳ್ಳಬೇಕಾಗುತ್ತದೆ. ಅದರ ಒಂದು ಸ್ತೋತ್ರವನ್ನು ಕೂಡ ನಾನು ಒಂದು ಇಮೇಜಲ್ಲಿ ಹಾಕಿರ್ತೇನೆ, ಅಂದರೆ ಡಿಸ್ಪ್ಲೇ ಮೇಲೆ ಹಾಕಿರ್ತೇನೆ. ನೀವು ಅದನ್ನು ನೋಡಿಕೊಂಡು ಆ ಸ್ತೋತ್ರವನ್ನು ಹೇಳಿಕೊಂಡು ನೀವು ಒಂದು ಗ್ರಹ ದೋಷಗಳ ಪರಿಹಾರ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ನಿಮ್ಮ ಜೀವನದಲ್ಲಿ ನೀವು ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀರಿ. ನವಗ್ರಹ ಪೂಜೆ ಮಾಡಿಸಲು ನಮಗೆ ಶನಿವಾರವೇ ತುಂಬ ಶ್ರೇಷ್ಠವಾದದ್ದು. ಅಂದಿನ ದಿವಸವೇ ನೀವು ಪೂಜೆ ಮಾಡಿಸಿಕೊಳ್ಳೋದು ತುಂಬಾ ಒಳ್ಳೆಯದು. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿ ಎಲ್ಲರಿಗೂ ಕೂಡ ಉಪಯುಕ್ತವಾಗಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.